ಶಾರದೆಯ ಪುತ್ರನೇ ಗಾನ ಪ್ರಿಯನೇ ಕೇಳು, ಪೃಥ್ವಿಯಲ್ಲಿರುವುದು ರಂಗಾಪುರವೋ. ಪುಣ್ಯವಾಹಿನಿ ನದಿಯ ಪಕ್ಕದಲ್ಲಿರುವುದು ಶಿವಶರಣರ ಬೀಡೆಂದು ಖ್ಯಾತಿ ಪಡೆದಿಹುದೋ. ಸುಕ್ಷೇತ್ರ ರಂಗಪುರವು ಪ್ರಜ್ವಲಿಸುತ್ತಿರುವುದು ಅಲ್ಲಿ ನೆಲೆಸಿರುವರು ಶಿವನ ಭಕ್ತರೋ. ಶಿವ ಭಕ್ತ ಸಿದ್ದಮಯ್ಯ ದಿನದ ಕಾಯಕದಂತೆ ಜೋಳಿಗೆಯ ತಾಯಿಡಿದು ಭಿಕ್ಷೆ ತರುವನು. ಸತಿಯಾದ ಸಿದ್ದಮ್ಮನು ಪದಿಯ ಪಾದವ ತೊಳೆದು ಸತಿಪತಿ ಸಹಿತವಾಗಿ ಶಿವಗೆ ನಮಿಸುವರೋ. ಶಿವ ಭಕ್ತ ಸಿದ್ದರಾಮಯ್ಯ ಸಿದ್ದಮ್ಮನವರಿಗೆ ಮಕ್ಕಳಿಲ್ಲದ ಚಿಂತೆ ಕಾಡುತ್ತಲಿಹುದೋ. ಜಗನ್ಮಾತೆ ಪಾರ್ವತಿಯು ಭೂಲೋಕಕ್ಕೆ ತೆರಳಿ ಶಿವಶರಣರ ಮಗಳಾಗಿ ಜನಿಸುವಳಯ್ಯ. ಶಿವ ಹೇಳ್ತಾ ಇದ್ದಾನೆ, ಧರೆಯಲ್ಲಿ ರಂಗಾಪುರ ಎಂಬತಕ್ಕಂಥ ಗ್ರಾಮ ಇದೆ, ಅಲ್ಲಿ ಶಿವಶರಣರು ನೆಲೆಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಸಿದ್ದಮ್ಮ ಎಂಬತಕ್ಕಂಥ ದಂಪತಿಗಳ ಹೊಟ್ಟೆಯಲ್ಲಿ ಪಾರ್ವತಾದೇವಿಯು ಜನಿಸ್ತಾಳೆ ಅಂತೇಳಿ ನಾರದರಿಗೆ ಹೇಳಿದರು. ಈ ಪ್ರಕಾರವಾಗಿ ನಾವಿಬ್ಬರೂ ಭೂಲೋಕದಲ್ಲಿ ಜನಿಸಿ ಪವಾಡಗಳನ್ನು ಸೃಷ್ಟಿಸಿ ಸತ್ಯದ ಇರುಮೆಯನ್ನು ಜಗತ್ತಿಗೆ ನಿಮ್ಮ ಕೋರಿಕೆಯಂತೆ ಸಾರುತ್ತೇವೆಂದು ಹೇಳಲು ನಾರದರು ಶಿವನಿಗೆ ನಮಸ್ಕರಿಸಿ ಭೂಲೋಕದ ಕಡೆಗೆ ಬರುತ್ತಿರಲು ದಾರಿಯ ಮಧ್ಯದಲ್ಲಿ ಶನಿದೇವರಂ ಕಂಡು ಬೆಚ್ಚಿ. ಯಾರೋ ನಾರದ ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಪರಶಿವನು ಆಡಿದ ಮಾತಿಗೆ, ನೋಡಪ್ಪ, ರಂಗಾಪುರ ಪಟ್ಟಣದಲ್ಲಿ ಶಿವಶರಣರ ಹೊಟ್ಟೆಯಲ್ಲಿ ಪಾರ್ವತಾದೇವಿ ಜನಿಸ್ತಾಳೆ, ನಾನು ಉಜ್ಜಯಿನಿ ನಗರದ ಶಿವಶರಣರಾದ ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮನವರ ಇಲ್ಲಿ ಜನಿಸಿ ಅಲ್ಲಿ ಸತ್ಯದ ಬೆಳಕನ್ನು ಸಾರ್ತೀನಿ ಅಂತ ಹೇಳ್ದ. ನಾರದ ಏನು ಮಾಡ್ದ, ಶಿವ ಹೇಳಿದ ತಕ್ಷಣಕ್ಕೆ ಭೂಲೋಕದ ಕಡೆಗೆ ಓಡಾಡಿ ಬರ್ತಾವ್ರಿ. ಭಕ್ತರು ಎಲ್ಲಿ ಹುಡ್ತಾರೆ, ಶಿವ ಎಲ್ಲಿ ಹುಡ್ತಾನೆ, ಯಾರ ಮನೆಯಲ್ಲಿ ಹುಡ್ತಾನೆ ಅಂತ ಆ ಥರದಿಂದ ನೋಡಲಿಕ್ಕೆ ಓಡಿ ಬರ್ತಾಯಿದ್ರು. ಆ ದಾರಿಯಲ್ಲಿ ಬರುತ್ತಿರುವಾಗ ಸೂರ್ಯಪುತ್ರನ ಶನಿದೇವನು ಕೂಡ ಎದುರಿಗೆ ಬಂದ್ಬಿಟ್ಟ. ದಾರಿಗೆ ಅಡ್ಲಾಗಿ ಬರ್ತಾ ಇದ್ದಾನೆ. ಅದನ್ನು ನೋಡ್ದ ಯಾರು, ಬ್ರಹ್ಮ ಮಾನಸ ಪುತ್ರನ ನಾರದ ನೋಡ್ತಾನೆ. ನೋಡಿಬಿಟ್ಟು ಬೆಚ್ಚಿ ಬಿದ್ದುಬಿಟ್ಟು, ಇದೇನಪ್ಪ ಹೋದೆ ಪಿಳ್ಳೆ ಬಂದೆಗ ವಾಕ್ಸಿ ಅನ್ನಂಗಾಯ್ತಲ್ಲೋ, ನಾನು ದಾರಿಗೆ ಹೋಗ್ತಾಯಿದ್ದೀನಿ, ಪುಣ್ಯಾತ್ಮ ಬೇರೆ ಬಂದ್ಬಿಟ್ಟ, ಶನಿದೇವ ಬಂದ, ಏನು ಕಿತಾಪ ಇತ್ತಾನೋ ಏನು ಮಾಡ್ತಾನಂತ ಭಯ ಬಿದ್ದುಬಿಟ್ಟ. ಆಗ ಶನಿದೇವರು ಕಂಡಾಗ ನಾರದರು ಯಾವ ರೀತಿ ಆಗುತ್ತೆ ಅಂದರೆ, ನಾರದರ ಕೈ ಚಟಿಕೆ ಜಾರಿ ಬೀಳುತ್ತಲಿರಲು ಅಷ್ಟರಲ್ಲಿ ನಾರದನು ಕಂಡ ಶನಿದೇವರು ಏನಂತ ಕರೆಯುತ್ತಿದ್ದಾರೆ ಅಂದರೆ, ಶನಿದೇವರನ್ನು ನೋಡಿದ ಕ್ಷಣ ಕೈಯಲ್ಲಿದ್ದ ತಂಬೂರಿ ಹರಿದು ಬಿದ್ದೋಯ್ತು, ಕೈಯಲ್ಲಿದ್ದಂಥ ಚಿಟಿಕೆ ಜಾರಿ ಬಿತ್ತು, ಕೊರಳಲ್ಲಿದ್ದಂಥ ತಂಬೂರಿ ಕಳಚಿ ಬಿತ್ತು. ಶನಿದೇವರು ನೋಡಿ ಭಯ ಬಿದ್ದುಬಿಟ್ಟ. ಆಗ ಈ ಭಯ ಬಿದ್ದ ನಾರದರನ್ನು ಕಂಡ ಶನಿದೇವರು ಬಳಿಗೆ ಕರೆದು ಕೇಳ್ತಾನೆ, ವಿಚಾರಣೆ ಮಾಡ್ತಾನೆ,
ದೇವ ಮುನಿಯೇ ಬಳಿಗೆ ಬನ್ನಿರಿ, ಏಕೆ ಗಾಬರಿ ಪಡುತ್ತಲಿರುವಿರಿ, ಹರಿಯ ಭಕ್ತರಾದ ನೀವು ಎದರುವುದೇಕಿ. ಶನಿದೇವರು ಕೇಳ್ತಾನೆ, ಹೇ ಹರಿಯ ಭಕ್ತ ನಾರದರೆ, ಬ್ರಹ್ಮಪಾನಸ ಪುತ್ರ ನಾರದರೆ, ಕೈಯಲ್ಲಿರುವ ಚಿಟಿಕೆ ಜಾರಿ ಬಿದ್ದಿದೆ, ಕೊರಳಿದ್ದ ತಂಬೂರಿ ಕೆಳಗೆ ಬಿದ್ದಿದೆ, ಯಾಕೆ ಎದುರ್ತಾ ಇದ್ದೀರಾ, ನೀವು ಹರಿಯ ಭಕ್ತ, ನೀವು ಎದುರುವುದುಂಟೆ ಅಂತೇಳಿ ಶನಿದೇವರು ಕರೆದು, ನಿಮ್ಮ ಮುಖವು ಕೆಂಪಗಾಗಿದೆ, ಕೈಯ ಚಿಟಿಕೆ ಜಾರಿ ಬಿದ್ದಿದೆ, ನಾದ ಮಿಡಿಯುವ ತಂಬುರಿಯು ಮೂಕವಾಗಿದೆ. ಕೈಯಲ್ಲಿರುವ ಚಿಟಿಕೆ ಜಾರಿ ಬಿದ್ದಿದೆ, ಎದೆ ಮೇಲೆ ಇರತಕ್ಕಂಥ ನಿನ್ನ ತಂಬೂರಿ ಮೂಕವಾಗಿದೆ, ಮಾತನಾಡಲ್ಲ ಅಂದ್ರೆ ನುಡಿತಾ ಇಲ್ಲ, ಆ ಸ್ಥಿತಿ ಬಂದ್ಬಿಡ್ತಲ್ಲ ಅಂತೇಳಿ, ಎಲ್ಲಿ ಹೋದರು ಎತ್ತ ಹೋದರು ಯಾರು ನನಗೆ ಸಿಗಲೇ ಇಲ್ಲ, ಎಲ್ಲಿ ಹೋದರು ಎತ್ತ ಹೋದರು ಯಾರು ನನಗೆ ಸಿಗಲೇ ಇಲ್ಲ, ನೀನು ನನಗೆ ಸಿಕ್ಕಿ ಬಿದ್ದು ಖುಷಿಯ ಕೊಟ್ಟಿರುವೆ. ಅವನು ಶನಿದೇವ್ರು ಹೇಳ್ತಾನೆ, ನೋಡಯ್ಯ ಎಲ್ಲೆಲ್ಲೋ ಹೋಗ್ಬಿಟ್ರೆ ಯಾರೂ ನನ್ನ ಕೈ ಸಿಕ್ಕಲಿಲ್ಲ, ಈಗ ನೀನು ಸಿಕ್ಕಿದೆಯಾ, ನಿನ್ನ ಮೇಲೆ ನನ್ನ ಪ್ರಭಾವವನ್ನು ತೋರ್ತೇನೆ ಅಂತ ಹೇಳ್ಬಿಟ್ಟು ಅವನಿಗೆ ನಾರದನಿಗೆ ಬೇಚು ಇದೆಲ್ಲಪ್ಪ ಗ್ರಾಚಾರ, ಓದ ಪಿಸಾಟಿ ಅಂದರೆ ಬಂದೆ ಗವಾಕ್ಸಿ ಅಂತ ನನಗೆ ಒಂದು ಅಂದಾಜಿಗೆ ಬಂದ್ಬಿಟ್ಟಲ್ಲ ಅಂತೇಳಿ ಎದುರುಬಿಟ್ಟವ್ರು. ಸೂರ್ಯಪುತ್ರನ ನುಡಿಯ ಕೇಳಿ ಬೆಚ್ಚಿ ಬಿದ್ದ ನಾರದಾರೋ, ಇಂದು ಮುಂದು ನೋಡದಂತೆ ಓಡುತ್ತಿರುವಾನು. ಈ ನುಡಿಯನ್ನು ಕೇಳಿದ ತಕ್ಷಣ ನಾರದ ತಂಬೂರಿನ ಬಿಸಾಕ್ತಾ, ಚಟ್ಕೆ ಬಿಸಾಕ್ಬಿಟ್ಟ, ಓಡೋಗ್ತಾವನಂತೆ, ಇವ್ರ ಕೈ ಸಿಕ್ಕದ ಬೇಡ ಅಂತ. ಆವಾಗ ಉಜ್ಜನೀಯ ಪುರವು ಸಿಗಲು ಹಿಂದೆ ತಿರುಗಿ ನೋಡುತ್ತಿರಲು ಶನಿ ಬಂದಿರದು. ನಾರದ ಹೇಳ್ದೆ ಕೇಳದೆ ಬಿದ್ದು ಎದ್ದು ಓಡಿ ಬರ್ತಾವನು, ಶನಿ ಕೈ ಸಿಕ್ಕದು ಬೇಡ ಅಂತ. ಆ ಬರ್ತಾ ಇರಬೇಕಾದ್ರೆ ಉಜ್ಜಯಿನಿ ನಗರದ ಪುರದ ಬಾಗಿಲಿಗೆ ಬಂದ ಯಾರು, ನಾರದ. ಯಾವುದೋ ಒಂದು ಊರು ಸಿಕ್ಬಿಡ್ತಪ್ಪ, ಒಂದು ಪಟ್ಟಣ ಸಿಕ್ಬಿಟ್ಟಿತ್ತು, ಇಲ್ಲಿ ಔತ್ಕೊಂಬಿಡೋಣ, ಈ ಶನಿಗೆ ಸಿಗಲೇ ಬೇಡ ಅಂತೇಳಿ ಹತ್ತ ಇತ್ತ ನೋಡ್ತಾನೆ, ಇನ್ನು ತಿರುಗಿ ನೋಡ್ತಾನೆ, ಶನಿದೇವರು ನಾರದನ ಹಿಂದಿನೇ ಬಂದ್ಬಿಟ್ಟಾನೆ ಪಾಪ. ಹರಿಯ ನಾಮವ ಸ್ಮರಿಸಿದಾನು, ಮನದಿ ತಂತ್ರವ ಮಾಡಿದಾನು. ಯಾರೋ ನಾರದ. ಹರಿಯ ನಾಮವ ಸ್ಮರಿಸಿದಾನು, ಮನದಿ ತಂತ್ರವ ಮಾಡಿದಾನು, ಶನಿಯ ಗುಣಗಾನವನ್ನು ಮಾಡಿ ಬೆರಗು ಮೂಡಿಸಿದ. ಇನ್ನು ಇವನು ಕೆಣಕಿದ್ರೆ ನನಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತು ನಾರದನಿಗೆ. ಓಹೋ, ಇದೇ ತಮ್ಮಯ್ಯ, ಈ ಶನಿದೇವ್ರನ್ನೇ ಹೊಗಳಿ ಬಿಡೋಣ, ನಾನು ಹಟ್ಟ ಕೇರಿಸ್ಬಿಡೋಣ ಅಂತೇಳಿ ಶನಿದೇವ್ರು ಹೊಗಳಕ್ಕೆ ಶುರು ಮಾಡ. ಹರಿಯ ನಾಮವ ಸ್ಮರಿಸಿದಾನು, ಮನದಿ ತಂತ್ರವ ಮಾಡಿದಾನು, ಶನಿಯ ಗುಣಗಾನವನು ಮಾಡಿ ಬೆರಗುಗೊಳಿಸಿದನು. ಅವನಿಗೆ ಆಶ್ಚರ್ಯ ಆಗೋಗ್ಬಿಡ್ತು, ಅಲ್ಲ ಇವನ ಹರಿನಾಮ ಬಿಟ್ಬಿಟ್ಟು ಶನಿ ನಾಮದ ಜಪಿಸ್ಬಿಟ್ನಲ್ಲ ಅಂತೇಳಿ ಶನಿಗೆ ಆಶ್ಚರ್ಯವಾಗೋಗ್ಬಿಟ್ಟೈತೆ. ಆವಾಗ ಒಬ್ಬರನ್ನೊಬ್ಬರು ನೋಡುತ್ತಾ ಮಗಳು ನಗೆಯನ್ನು ಬೀರುತ್ತಾ ಉಜ್ಜಯಿನ ಪುರದ ಬೀದಿಲಿ ಬರುತ್ತಲಿರುವಾರು. ಒಬ್ಬರನ್ನು ಮುಖ ನೋಡಿಕೊಂಡು ಒಬ್ಬರನ್ನೊಬ್ಬರು ನೋಡುತ್ತಾ, ಒಬ್ಬೊಬ್ಬರು ಮುಖ ನೋಡ್ತಾ ಇದ್ದಾರೆ, ಅವನ ಮುಖ ಇವನು ನೋಡೋದು, ಇವನ ಮುಖ ಅವನು ನೋಡೋದು. ಆಮೇಲೆ ಮಗಳು ನಗೆಯನ್ನು ಬೀರುತ್ತಾ ನಗ್ತಾ ಅವರೇ ಮಾಡ್ತಾರೆ, ಉಜ್ಜಯಿನಿಯ ಪುರವ ಬೀದಿಲಿ, ಉಜ್ಜಯಿನಿಯ ಪುರದ ಬೀದಿಲಿ ಬರುತ್ತಲಿರುವಾರು. ಇಬ್ಬರು ಕೂಡಿ ಮಗುಳ ನಗೆಯನ್ನು ಬೀರ್ಕೊಂಡು ದಾರಿನಲ್ಲಿ ಬರ್ತಾ ಇದ್ದಾರೆ. ಈ ಪ್ರಕಾರವಾಗಿ ನಾರದರು ಶನಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಭೂಲೋಕದ ಕಡೆಗೆ ಬರುತ್ತಿರಲು ಹರಿಯ ನಾಮಸ್ಮರಣೆ. ದಾರಿಯ ಮಧ್ಯದಲ್ಲಿ ಸೂರ್ಯಪುತ್ರನಾದ ಶನಿದೇವರಂ ಕಂಡು ಬೆಚ್ಚಿ ಬೀಳಲು ನಾರದನಂ ಕಂಡ ಶನಿದೇವರು, ಬನ್ನಿ ನಾರದರೆ, ಸಮಯಕ್ಕೆ ಸರಿಯಾಗಿ ಬಂದಿರುವಿರಿ, ಎಲ್ಲಿಗೋದರೂ ನನಗೆ ಯಾರೂ ಸಿಗಲಿಲ್ಲ, ಆದ್ದರಿಂದ ನಿಮ್ಮ ರಾಶಿಗೆ ನಾನು ಬರಲೆ ಎಂದಾಗ
ನಾರದರಿಗೆ ಕಂಠ ಬಿಗಿಯಿತು, ಮಾತಾಡೋಕ್ಕೇನು ಬರಲೇ ಇಲ್ಲ. ನಾರದರಿಗೆ ಕಂಠ ಬಿಗಿಯಿತು, ತಂಬೂರಿ ಅಲ್ಲಾಡಿತು, ಕರದಲ್ಲಿದ್ದ ಚಿಟಿಕೆಯು ಜಾರಿ ಬಿದ್ದಿತು. ಕೈಕಾಲು ನಡುಗಲಾರಂಭಿಸಿ, ಮಹಾನುಭಾವನೆ, ಈ ಬ್ರಹ್ಮಚಾರಿಯ ಮೇಲೆ ನಿನಗೇಕೆ ಕೋಪ? ನೀನು ನನ್ನ ರಾಶಿಗೆ ಬಂದರೆ ತ್ರಿಲೋಕ ಸಂಚಾರಿಯಾಗಿ ಬಿಡುವೆ. ನಿನ್ನ ಮಹಿಮೆ ಯಾರಿಗೆ ತಿಳಿಯದು? ನಿನ್ನ ಪ್ರತಾಪಗಳನ್ನು ನಾನೇ ಹೇಳುತ್ತೇನೆ, ಕೇಳೆಂದು ಪೇಳುತ್ತಿದ್ದಾರದಂತೆಯೇ. ಸೂರ್ಯಪುತ್ರ, ನಿನ್ನ ಶಕ್ತಿ ಯಾರಿಗೂ ಗೊತ್ತಿಲ್ವೇನಪ್ಪ? ನಿನ್ನ ಮಹಿಮೆ ಯಾರಿಗೂ ಗೊತ್ತಿಲ್ವೇ ದೇವ? ನೀನು ನನ್ನ ರಾಸ ಆಗಿ ಬಂದದ್ದೇ ಆದರೆ ನಾನು ತ್ರಿಲೋಕ ಸಂಚಾರಿಗೆ ಕಾಲ ಕಳಿತಲೇ ಇರಬೇಕಾಗುತ್ತೆ. ನಿನ್ನ ಮಹಿಮೆ ಏನು ಅಂತ ನನಗೆ ಗೊತ್ತಿದೆ, ನಾನೇ ಹೇಳ್ತೀನಿ ಕೇಳು. ನೀನು ಯಾರಿಗೆ ಏನನ್ನು ಮಾಡಿದೀಯ ಅಂತ ಹೇಳಿ ಹೇಳ್ತಾನೆ.